ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ರಾಹುಲ್ ದಯಾನ್. ಮೊದಲಿಗೆ ಕ್ಷಣದ ಹೆಡ್ಲೈನ್ಸ್. ಉತ್ತರಾಖಂಡ್ನಲ್ಲಿ ಮಳೆಗೆ ಉಕ್ಕಿ ಹರಿತಾ ಇರೋ ಅಲಕಾನಂದ ನದಿಗೆ ಉರುಳಿ ಬಿದ್ದ ಟೂರಿಸ್ಟ್ ಬಸ್. 7 ಮಂದಿ ಪ್ರವಾಸಿಗರ ಸಾವಿನ ಶಂಕೆ, ಹಲವರು ಕಣ್ಮರೆ. ಬಸ್ನಲ್ಲಿ ಬದ್ರಿನಾಥ್ಗೆ ತೆರಳುತ್ತಾ ಇದ್ದ ಪ್ರಯಾಣಿಕರು. ಎಸ್ಡಿಆರ್ಎಫ್ನಿಂದ ರಕ್ಷಣಾ ಕಾರ್ಯಾಚರಣೆ. ಉತ್ತರಾಖಂಡ್ನ ಹಲ್ದ್ವಾನಿಯಲ್ಲಿ ಕಾಲುವೆಗೆ ಉರುಳಿ ಬಿದ್ದ ಕಾರು. 4 ದಿನದ ಕಂದಮ್ಮ ಸೇರಿ ಒಂದೇ ಕುಟುಂಬದ 4ರ ದುರ್ಮರಣ. ರಮಾದೇವಿ ಹೆರಿಗೆ ಬಳಿಕ ಡಿಸ್ಚಾರ್ಜ್ ಆಗಿ ಆಸ್ಪತ್ರೆಯಿಂದ ಮನೆಗೆ ಹೋಗುವಾಗ ದುರಂತ. ಕಾರ್ನಲ್ಲಿದ್ದ 7 ಮಂದಿ ಪೈಕಿ 4ರ ಸಾವು. ಹಿಮಾಚಲ ಪ್ರದೇಶದಲ್ಲಿ ಭಾರೀ ಮೇಘ ಸ್ಫೋಟ. ಮಳೆ ಅಬ್ಬರಕ್ಕೆ ಜಿಬಿ, ಸೈಂಜ್, ತೀರ್ಥನ್ ಪ್ರದೇಶಗಳಿಗೆ ಭಾರೀ ಹಾನಿ. ಮನೋನಿ ಖಾಡ್ ಕಣಿವೆಯಲ್ಲಿ ಪ್ರವಾಹ ಭೀತಿ. ಬಿಯಾಸ್ ನದಿ ತೀರದಿಂದ ದೂರ ಇರುವಂತೆ ಸೂಚನೆ. ಕಣಿವೆ ನಾಡು ಜಮ್ಮು ಕಾಶ್ಮೀರದಲ್ಲೂ ಧಾರಾಕಾರ ಮಳೆ. ಭಾರೀ ಮಳೆಗೆ ಭೋರ್ಗರೆದು ಹರಿತಾ ಇದೆ ತಾವಿ ನದಿ. ಪ್ರವಾಹದಲ್ಲಿ ಸಿಲುಕಿದ್ದ 9 ಜನರ ರಕ್ಷಣೆ. ದೇವರನಾಡು ಕೇರಳದ ಹಲವೆಡೆ ಧಾರಾಕಾರ ವರ್ಷಧಾರೆ. ವಯನಾಡಿನ ಮುಂಡಕೈನ ಚೂರಲ್ಮಲ ಪ್ರದೇಶದಲ್ಲಿ ಭಾರೀ ಮಳೆ. ಪುನ್ನಪ್ಪುಳ ನದಿ ಉಕ್ಕಿ ಹರಿತಾ ಇದ್ದು ಮತ್ತೆ ಪ್ರವಾಹದ ಆತಂಕ. ಹಾಸನದ ಮಾರೇನಹಳ್ಳಿ ರಾಷ್ಟ್ರೀಯ ಹೆದ್ದಾರಿ 75ರ ಬಳಿ ಭೂಕುಸಿತ. ಬೆಂಗಳೂರಿನಿಂದ ಮಂಗಳೂರಿಗೆ ಸಂಚರಿಸೋ ವಾಹನಗಳಿಗೆ ತಾತ್ಕಾಲಿಕ ನಿರ್ಬಂಧ. ಬೇಲೂರು ಮಾರ್ಗದ ಚಾರ್ಮಾಡಿ ಘಾಟ್ ಮೂಲಕ ಸಂಚರಿಸಲು ಟಿಸಿ ಲತಾ ಕುಮಾರಿ ಆದೇಶ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಭಾರೀ ಮಳೆ. ಮಂಗಳೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಮಣ್ಣುಗುಂಡಿಯಲ್ಲಿ ಮತ್ತೆ ಕುಸಿದ ಗುಡ್ಡ. ನೆಲ್ಯಾಡಿ ಸಮೀಪ ಸಾಲುಗಟ್ಟಿ ನಿಂತ ವಾಹನಗಳು. ಇಚ್ಲಂಪಾಡಿ ಮಾನಡ್ಕ ರಸ್ತೆ ಬ್ಲಾಕ್. ಕಾಫಿ ನಾಡಿನಲ್ಲಿ ಗಾಳಿ ಮಳೆ ಅಬ್ಬರ. ಮನೆ ಮುಂದೆಯೇ ಭೂಕುಸಿತ. ಕೊಪ್ಪ ತಾಲೂಕಿನ ಹುತ್ತಿನಗದ್ದೆ ಗ್ರಾಮದಲ್ಲಿ ಘಟನೆ. ಮತ್ತಷ್ಟು ಭೂಮಿ ಕುಸಿದ್ರೆ ಮನೆ ಕೊಚ್ಚಿ ಹೋಗುವ ಆತಂಕ. ಮಲೆನಾಡಲ್ಲಿ ಹೇಮಾವತಿ ಅಬ್ಬರಕ್ಕೆ ಕಾಫಿ ತೋಟ, ಅಡಿಕೆ ತೋಟ ಜಲಾವೃತ. ಸೇತುವೆ ಮುಳುಗಿ 2 ಗ್ರಾಮದ ಸಂಪರ್ಕ ಕಡಿತ. ಮೂಡಿಗೆರೆ ತಾಲೂಕಿನ ಕೆಸವಳಲು ಕೂಡಿಗೆ ಸಂಗಮ ಕೂಡ ಭರ್ತಿ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಬಿಟ್ಟು ಬಿಡದೆ ಸುರಿತಾ ಇರೋ ಮಳೆ. ಮಲಪ್ರಭಾ ನದಿ ಪಾತ್ರದ ಪ್ರಖ್ಯಾತ ಆಂಜನೇಯ ಶಿವನ ಮಂದಿರ ಮುಳುಗಡೆ. ನದಿಯ ದಡದಲ್ಲೇ ನಿತ್ಯ ಪೂಜೆ, ಭಕ್ತರಿಂದ ದರ್ಶನ. ಮಲಪ್ರಭೆಯ ಅಬ್ಬರಕ್ಕೆ ಕೊಚ್ಚಿ ಹೋದ ತಾತ್ಕಾಲಿಕ ರಸ್ತೆ. ಬೆಳಗಾವಿ, ಜಾಂಬೋಟಿ, ಗೋವಾ ಮಾರ್ಗದಲ್ಲಿ ಸಂಚಾರ ಸಂಪೂರ್ಣ ಸ್ಥಗಿತ. ಖಾನಾಪುರ ಮೂಲಕ ಸುತ್ತಕೊಂಡು ಪ್ರಯಾಣಿಸ್ತಾ ಇರುವ ಪ್ರವಾಸಿಗರು. ಮಳೆಯಾರ್ಭಟ, ಒಳಚರಂಡಿ ಒಡೆದು ಜಮೀನಲ್ಲಿ ಸಿಲುಕಿದ್ದ ರೈತರ ರಕ್ಷಣೆ. ಬೆಳಗಾವಿಯ ಕಾಳಕಟ್ಟ ನಾಲಾ ಬಳಿ ಕೃಷಿ ಕೆಲಸ ಮಾಡ್ತಾ ಇದ್ದ ರೈತರು ಸಿಲುಕಿ ಪರದಾಟ. ಕೊನೆಗೆ ರೈತರನ್ನ ರಕ್ಷಣೆ ಮಾಡಿದ ಪೊಲೀಸರು, ಸ್ಥಳೀಯರು. ಬೆಳಗಾವಿಯ ಖಾನಾಪುರದ ಹಾಲಾತ್ರಿ ಹಳ್ಳದಲ್ಲಿ ವಾಹನ ಸವಾರರ ಹುಚ್ಚಾಟ. ಅಪಾಯ ಲೆಕ್ಕಿಸದೆ ಹಳ್ಳದಲ್ಲೇ ಥಾರ್ ವಾಹನ ಚಲಾಯಿಸಿ ಯುವಕರ ಹುಚ್ಚು ಸಾಹಸ. ರಭಸವಾಗಿ ನೀರು ಹರಿತಾ ಇದ್ರೂ ಸೇತುವೆ ಮೇಲೆ ಆಟವಾಡ್ತಾ ಕೆಲ ಬಾಲಕರ ಮೊಂಡಾಟ. ಹಾವೇರಿಯ ಕೊಂಡೋಜಿ ಕ್ರಾಸ್ ಬಳಿ ಹಾಡಹಗಲೇ ಗುತ್ತಿಗೆದಾರನ ಕೊಲೆ ಕೇಸ್. ಶಿವಾನಂದ ಹತ್ಯೆ ಆರೋಪಿಗಳ ಕಾಲಿಗೆ ಗುಂಡು ಹೊಡೆದ ಪೊಲೀಸರು. ಫೈರಿಂಗ್ ಬಳಿಕ ಅಶ್ರಫ್, ನಾಗರಾಜ್ರನ್ನ ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ. ತುಳುನಾಡಲ್ಲಿ ಮತ್ತೆ ನಿಜವಾಯಿತು ಮಂತ್ರದೇವತೆ ದೈವದ ನುಡಿ. 36 ವರ್ಷಗಳ ಬಳಿಕ ಮನೆ ಸೇರಿದ ಮಗ. ಮುಂಬೈಗೆ ತೆರಳಿದ್ದ ಮೂಡಬಿದರೆಯ ಇರುವೈಲು ಗ್ರಾಮದ ಚಂದ್ರಶೇಖರ್ ವಾಪಸ್. ನಿಮ್ಮ ಮನೆ ಮಗ ಬದುಕಿದ್ದಾನೆ ಎಂದು ಮಾತು ಕೊಟ್ಟಿದ್ದ ದೈವ. ಬೆಂಗಳೂರಿನ ಕೆಜಿ ಹಳ್ಳಿಯ ಪತಿ ಪತ್ನಿ ಕಲಹಕ್ಕೆ ನಕಲಿ ಐಪಿಎಸ್ ಎಂಟ್ರಿ. ಡಿಸಿಪಿ ಅಂತ ಹೇಳಿ ಪತಿಗೆ ಆವಾಜ್ ಹಾಕಿ ಹಲ್ಲೆ ಮಾಡಿರೋ ಆರೋಪ. ಸೈಯದ್ ಅಲೀಮ್ರಿಂದ ಪೊಲೀಸ್ ಕಮಿಷನರ್ಗೆ ದೂರು.
ಬನ್ನೇರುಘಟ್ಟ ಯುವತಿ ಮೇಲೆ ಗಾಂಜಾ ಗ್ಯಾಂಗ್ ದೌರ್ಜನ್ಯ ಪ್ರಕರಣ. ಮಹಿಳೆ ದೂರು ನೀಡಲು ಬಂದಾಗ ಪೊಲೀಸರ ಮೀನಾಮೇಷ ಆರೋಪ. ನಿರ್ಲಕ್ಷ್ಯ ತೋರಿದ ಅಧಿಕಾರಿ ಬಗ್ಗೆ ವರದಿಗೆ ಬೆಂಗಳೂರು ಗ್ರಾಮಾಂತರ ಎಸ್ಪಿ ಸಿಕೆ ಬಾಬಾ ಸೂಚನೆ. ಕಬಿನಿ ಜಾಗ ಅಡವಿಟ್ಟು ಸುಭಾಷ್ ಪವರ್ ಕಾರ್ಪೊರೇಷನ್ ಸಾಲ ಪಡೆದ ಪ್ರಕರಣ. ಕಬಿನಿ ಕಳ್ಳಾಟ ಕುರಿತು ವರದಿ ಬಿತ್ತರಿಸಿದ್ದ ನ್ಯೂಸ್ ಫಸ್ಟ್. ವರದಿ ತರಿಸಿಕೊಂಡು ಸೂಕ್ತ ಕಾನೂನು ಕ್ರಮ ಜರುಗಿಸುತ್ತೇನೆ ಎಂದ ಮೈಸೂರು ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ. ಮರದ ಕೊಂಬೆ ಬಿದ್ದು ಅಕ್ಷಯ್ ಸಾವು ಪ್ರಕರಣ. ಸಾಲ ಮಾಡಿ ಹಣವನ್ನ ಆಸ್ಪತ್ರೆಗೆ ಕೊಟ್ಟಿದ್ವಿ, ದಯವಿಟ್ಟು ಹಣ ವಾಪಸ್ ಕೊಡಿ ಎಂದು ಬಿಬಿಎಂಪಿಗೆ ಕೈ ಮುಗಿದು ಅಕ್ಷಯ್ ತಂದೆ ಶಿವರಾಮ್ ಮನವಿ. ಸ್ಥಳೀಯ ಸಂಸ್ಥೆಗಳ ಚುನಾವಣೆವರೆಗೂ ಡಿಕೆಶಿಗೆ ಕೆಪಿಸಿಸಿ ಸಾರಥ್ಯ ಎಂಬ ಚರ್ಚೆ. ಅತ್ತ ದೆಹಲಿ ಅಂಗಳದಲ್ಲಿ ಸತೀಶ್ ಜಾರಕಿಹೊಳಿ ಫುಲ್ ಆಕ್ಟಿವ್. ಸಿಎಂ ಜೊತೆ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಬೇಡಿಕೆ. ಮೈಸೂರಿನ ಕಬಿನಿಯಲ್ಲಿ ಹ್ಯಾಟ್ರಿಕ್ ಹೀರೋ ಶಿವಣ್ಣ ರೌಂಡ್ಸ್. ಕಾಡಿನ ಮಕ್ಕಳ ಜೊತೆ ಶಿವಣ್ಣ ಜಾಲಿ ಜಾಲಿ. ಹ್ಯಾಟ್ರಿಕ್ ಹೀರೋ ಜೊತೆ ಫೋಟೋ ಕ್ಲಿಕ್ಕಿಸಿಕೊಂಡು ಖುಷಿ ಪಟ್ಟ ಹಾಡಿ ಮಕ್ಕಳು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.